10 ಮಿನಿಟ್ಸು ಹಾಗೆ ಮುಚ್ಚಿಟ್ಬಿಡೋದು. ತುಂಬ ಚೆನ್ನಾಗಿದೆ. ಈಗೆಲ್ಲ ಬಿರಿಯಾನಿ ತಣ್ಣಗೆ ಬಿಡಬೇಕು, ಚೆನ್ನಾಗೆ ಗಟ್ಟಿ ಆಗುತ್ತೆ. ಹುಡುಗರಿಗೂ ಮೊಬೈಲ್ ಕೊಟ್ಟು ಬಿಟ್ಟಿರ್ತಾರಪ್ಪ ಅವ್ರು ಅಲ್ಲ, ಹೊಗೆನೇ ಹೋಗ್ತಿರಲ್ಲ. ಕೇಳ್ತಾ ಇದ್ರೆ ಸ್ಕಿನ್ ಗ್ಲೋ ಬರ್ತಾ ಇರುತ್ತೆ, ಒಳ್ಳೇದು ಅಂತ ಹೇಳ್ತಾರೆ. ಆದರೆ ಒಬ್ಬೊಬ್ರಿಗೆ ಅಡ್ಜಸ್ಟ್. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಡೈಲಿ ನಾನು ಕೆಲಸ ಸ್ಟಾರ್ಟ್ ಮಾಡ್ತಿದ್ದೆ ಬೆಳಬೆಳಗ್ಗೆ, ಆದರೆ ಇವತ್ತು ನಮ್ಮ ಮನೆಯವರೇ ಬೆಳಬೆಳಗ್ಗೆ ನನಗಿನ್ನ ಫಸ್ಟ್ ಅವರೇ ಕೆಲಸ ಸ್ಟಾರ್ಟ್ ಮಾಡಿಬಿಟ್ಟವ್ರೆ. ಅದು ಯಾಕೆ ಏನು ಅಂತ ಗೊತ್ತಲ್ಲ, ಒಂದು ಥರ ಮೂಡಿದ್ದಂಗೆ. ಮೂಡಿದ್ರೆ ಅವ್ರ ಕೆಲಸ ಯಾವಾಗ ಏನು ಮಾಡ್ತಾರೆ ಅಂತಲೇ ಗೊತ್ತಾಗಲ್ಲ, ಹಂಗೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅಲ್ಲಿ ಸ್ವಲ್ಪ ಜಾಸ್ತಿ ಕೊಳೆ ಆಗಿತ್ತು, ಅದನ್ನ ಒರೆಸ್ಲಿಕ್ಕೆ ಓಕೆ ಅವರೇ ಇವತ್ತು. ಈ ಸೈಡ್ ಜಾಸ್ತಿ ಆಗಿರೋದು, ರೈಟ್ ಸೈಡ್ ಜಾಸ್ತಿ ಇರೋದು. ಎಲ್ಲ ಈ ಗ್ಯಾಸಿಂದು ಹೊಗೆ ಕುಂತ್ಬಿಟ್ಟೈತೆ ಅಲ್ಲಿ. ಇನ್ನು ಸ್ವಲ್ಪ ಹೋಗಿಲ್ರಿ ಅದು. ಹಾಂ, ಎಷ್ಟಿದ್ದು ಅಷ್ಟೇ ಆಯ್ತದು. ಹೊರಗಿಂದ ಹೋಯ್ತಾ? ಹಾಂ, ಇದ್ರೆ ಇರ್ಬೋದು. ಸೊಪ್ಪಿನ ಪುಡಿ ಥರ ಹಾಕಿ ಹೊರಕಿತ್ತು ಸೊಪ್ಪು. ಅಷ್ಟು ಕೆಳಗೆ ಹೋಗ್ತದಂಗೆ. ಅದು ತೆಗೆದು ಮಾಡೋಣ ಅಂದರೆ ಕೋತಿದೊಂದು ಕಾಟ. ಆಮೇಲೆ ಅದು ಕ್ವಾರ್ಟರ್ಸ್ನಾಗ ಆದಂಗೆ ಆಗ್ಬಿಡ್ತೈತಿ. ಫುಲ್ಲು ಕುಂತ್ಬಿಟ್ಟು ಮೆಸ್ಸೆ ತೆಗ್ಸಿಬಿಟ್ವಲ್ಲ, ಹೊಗೆನೇ ಹೋಗ್ತಿರ್ಲಿಲ್ಲ, ಗಾಳಿನೇ ಬರ್ತಿರ್ಲಿಲ್ಲ, ಅಡುಗೆ ಮನೆ ಹೊಗೆನೇ ಹೋಗ್ತಿರ್ಲಿಲ್ಲ. ಅದೇ ನೋಡ್ಕೊಂಡು ಮಾಡ್ಬೇಕಾಗ್ಲಲ್ಲ. ಈ ಕಿಚನಲ್ಲಿ ಕಿಟ್ಗೆ ಬಿಟ್ಟಿರ್ತಾರಲ್ಲ, ಅವಾಗ ಇದೇ ಸಮಸ್ಯೆ ಆಗ್ತಾ ಇರುತ್ತೆ. ಅದರಲ್ಲೂ ಸ್ಟವ್ ಮೇಲ್ಗಡೆನೇ ಇರೋದ್ರಿಂದ ಸ್ವಲ್ಪ ನಾವು ಏನೇ ಒಗ್ಗರಣೆ ಹಾಕಿರು, ಏನೇ ಇದು ಗ್ಯಾಸಿಂದು ಎಣ್ಣೆದು ಅದು ಎಲ್ಲ ಹೋಗಿ ಕಿಟಕಿಗಲ್ಲೆಲ್ಲ ಸಿಡಿದ್ಬಿಟ್ಟು ಅಲ್ಲಿ ಹಾಗೆ ಕೂತ್ಕೊಂಡು ಬ್ಲ್ಯಾಕ್ ಆಗಿಬಿಡ್ತೈತೆ. ಇದು ಒಂಥರ ಮೆಸ್ ಬೇರೆ ಹಾಕಿರ್ತಾರಲ್ಲ, ಹಂಗಾಗಿ ಅದು ಫ್ರೀಯಾಗಿ ಹೋಗ್ಲಿಕ್ಕೆ ಬರೋದಿಲ್ಲ. ಅದು ಮೆಸ್ ತೆಗೆದ್ಬಿಟ್ವಿ ಅಂತಂದರೆ ಈ ಕೋತಿಗಳು ಬರ್ತವೆ, ಅದು ಒಳಗೆಲ್ಲಿ ಬಂದುಬಿಡ್ತಾವೋ ಅನ್ನೋ ಭಯದಿಂದ ಅದು ಯಾವಾಗಲೂ ಹಾಕೇ ಇರ್ತೀವಿ. ಇಲ್ಲಿ ವೆಂಟಿಲೇಟರ್ ಇದ್ದರೆ, ಮತ್ತು ಇಲ್ಲ ಚಿಮಣಿ ಇದ್ದರೆ, ಇಲ್ಲ ಗ್ಯಾಸು ಅಡುಗೆ ಮಾಡಿದ್ದು ಹೊರಗೆ ಹೋಗ್ಲಿಕ್ಕೆ ಎಕ್ಸಾಕ್ಟ್ ಫ್ಯಾನ್ ಇರುತ್ತಲ್ಲ, ಆ ಥರ ಏನಾದರೂ ಇದ್ದರೆ ಆ ಥರ ಆಗೋದಿಲ್ಲ. ಇಲ್ಲಿ ಏನೂ ಇಲ್ಲ, ಹಂಗಾಗಿ ಆ ಥರ ಸಮಸ್ಯೆ ಬರುತ್ತೆ. ಏನು ಮಾಡೋಕ್ಕಾಗಲ್ಲ. ಬಾಡಿಗೆ ಮನೆ ಆದರೂ ನಾವು ತಿಕ್ಕಿ ತೊಳ್ಕೊಬೇಕು, ನಾವಿರೋವರೆಗೂ ನಾವು ಕ್ಲೀನ್ ಮಾಡ್ಕೋಬೇಕು. ಅದಕ್ಕೆ ಇವತ್ತೇನು ಮಾಡ್ತಾಯಿದ್ದೀನಿ ಅಂದರೆ ಹೆಲ್ತಿ ಡ್ರಿಂಕ್ಸ್ ಮಾಡ್ತಾಯಿದ್ದೀನಿ. ವಾಕಿಂಗ್ ಹೋಗಿ ಬಂದಮೇಲೆ ನಾನು ಹೆಲ್ತಿ ಡ್ರಿಂಕ್ಸ್ ಥರ ಮಾಡ್ತಾಯಿದ್ದೀನಿ. ಇವತ್ತು ಆಮ್ಲ ಇತ್ತು. ಆಮ್ಲ ಅಂದರೆ ತುಂಬ ಒಳ್ಳೆಯದಲ್ಲ, ಹಂಗಾಗಿ ಆಮ್ಲ ಇದ್ದಿದ್ದ ದಿನ ನಾನು ಆಮ್ಲ ಜ್ಯೂಸೇ ನಾನು ಮಾಡ್ಕೊಂಡು ಕುಡಿಲಿಕ್ಕೆ ಟ್ರೈ ಮಾಡ್ತೀನಿ. ಆಮ್ಲ ಇಲ್ಲದ ದಿನ ಮಾತ್ರ ನಾನು ಟೀ ಥರ ಮಾಡ್ಕೊಂಡು ಕುಡಿತಾ ಇರ್ತೀನಿ, ಕಷಾಯ ಥರ. ಹಂಗಾಗಿ ಇವತ್ತು ಆಮ್ಲ ಇರೋದ್ರಿಂದ ಸ್ವಲ್ಪ ಆಮ್ಲ ಹಾಕಿದ್ದೀನಿ, ಸ್ವಲ್ಪ ಪುದೀನ ಹಾಕಿದ್ದೀನಿ, ಮತ್ತು ಬೀಟ್ರೂಟ್ ಹಾಕಿದ್ದೀನಿ, ಸ್ವಲ್ಪ ಜೀರಿಗೆ ಹಾಕಿದ್ದೀನಿ, ಸ್ವಲ್ಪ ರುಚಿಗೆ ಒಂದಿಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಅದನ್ನು ಪೇಸ್ಟ್ ಮಾಡಿ ರುಬ್ಬಿಬಿಟ್ಟು ಅದನ್ನು ಬಟ್ಟೆಯಲ್ಲಿ ಸೋಸಿ ಕುಡಿತಾ ಇದ್ದೀನಿ. ಈ ಥರ ಬಟ್ಟೆಯಲ್ಲಿ ಸೋಸಿ ಕುಡಿದ್ರೆ ಆರಾಮಾಗಿ ಕುಡಿಬೋದು ಅನಿಸುತ್ತೆ ನನಗೆ. ಈ ಥರ ಬಟ್ಟೆಯಲ್ಲಿ ಸೋಸಲಿಲ್ಲ ಅಂದರೆ ಕುಡಿಲಿಕ್ಕೆ ಒಂಥರ ಗಸಿ ಗಂಟ್ಲಿಗೆ ಸಿಕ್ಕೊಂಡಂಗಾಗುತ್ತೆ. ಬಟ್ಟೆಯಲ್ಲಿ ಸೋಸಿ ಕುಡಿದಲೇ ಅದೇ ಥರ ಕುಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಆದರೆ ಒಬ್ಬೊಬ್ರಿಗೆ ಅಡ್ಜಸ್ಟ್ ಆಗುತ್ತೆ, ಒಬ್ಬೊಬ್ರಿಗೆ ಅಡ್ಜಸ್ಟ್ ಆಗಲ್ಲ. ಹಂಗಾಗಿ ಅದೇನಿಲ್ಲ, 1 ಸ್ಪೂನು 1-2 ಸ್ಪೂನ್ ಅಷ್ಟೇ ಬಂದಿರುತ್ತೆ. ಟೈಟಾಗಿ ಹಿಂಡ್ಬಿಟ್ರೆ ನೀಟಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಟೈಟಾಗಿ ಹಿಂಡಿ ಸೋಸ್ಬಿಟ್ಟೆ ಕುಡಿತೀವಿ. ನಮ್ಮ ಮನೆಯವ್ರಿಗೂ ಅಷ್ಟೇ, ನನಗೂ ಅಷ್ಟೇ ಇಷ್ಟ ಆಗಲ್ಲ. ಇಲ್ಲಂತೂ ಒಂದು ಸ್ಕೂಲ್ ಇದೆ, ಸ್ಕೂಲಲ್ಲಿ ಎಲ್ಲ ಹುಡುಗರೆಲ್ಲ ಪ್ರೇಯರ್ ಮಾಡ್ತಾ ಇರೋದು, ಮತ್ತು ಸಾಟರ್ಡೆ ಎಲ್ಲ ಅದು PT ಮಾಡ್ತಾ ಇರೋದು ಎಲ್ಲ ನೋಡ್ತಾ ಇದ್ರೆ ಒಂಥರ ಟೈಮ್ ಪಾಸ್ ಆಗ್ತಾ ಇರುತ್ತೆ, ಚೆನ್ನಾಗಿ ಅನಿಸುತ್ತೆ. ನಮ್ಮ ಸ್ಕೂಲ್ ಡೇಸ್ ಎಲ್ಲ ನೆನಪು ಬರುತ್ತೆ. ನನ್ನ ಸ್ಕೂಲ್ ಡೇಸು ಸಾಟರ್ಡೆ ಮಾತ್ರ ನೆನಪು ಬರುತ್ತೆ, ಬೇರೆ ದಿನ ಎಲ್ಲ ನನ್ನ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋದು. ಅವರು ಸ್ಕೂಲ್ ಡ್ರೆಸ್ಗಳೆಲ್ಲ ಯೂನಿಫಾರ್ಮ್ ಇದೇ ಥರ ಇರೋವು, ಮನೆ ಕಲರ್ಗಳೆಲ್ಲ. ಹಂಗಾಗಿ ಅವ್ರದ್ದೇ ನೆನಪು ಬರೋದು ಜಾಸ್ತಿ. ಯಾಕಂದರೆ ಆಟೋಗಳೆಲ್ಲ ಬಂದು ಬಿಡ್ತಾ ಇರೋದು, ಪೇರೆಂಟ್ಸ್ ಎಲ್ಲ ಬಂದು ಬಿಡ್ತಾ ಇರೋದು, ಮತ್ತು ಸ್ಕೂಲ್ ಬಿಟ್ಟಾಗ ಬಂದು ಕರ್ಕೊಂಡು ಹೋಗೋದು, ಅದೆಲ್ಲ ನೋಡ್ತಾ ಇದ್ರೆ ನಾವು ಅದೇ ಥರ ಮಾಡ್ತಾ ಇದ್ವಲ್ಲ, ಕರ್ಕೊಂಡು ಬರೋದು, ಬಿಟ್ಟು ಬರೋದು, ಅವ್ರು ಪ್ರೇಯರ್ ಆಗಿ ಒಳಗೆ ಹೋಗೋರ್ಗೆ ಅಲ್ಲೇ ನಿಂತ್ಕೊಂಡು ಕೆಂಡಿಯಿಂದ ಕಾಯ್ತಾ ನೋಡ್ತಾ ಇರೋದು, ಅದೆಲ್ಲ ನೆನಪು ಬರ್ತಾ ಇರುತ್ತೆ. ಅದಾದಮೇಲೆ ಈಗ ನಾನು ಸ್ನಾನ ಎಲ್ಲ ಮಾಡ್ಕೊಂಡು ಪೂಜೆ ಮಾಡೋಣ ಅಂತ ಬಂದೆ. ಈಗ ನಾನು ಇದು ಸ್ವಲ್ಪ ನಂದು ಇದು ರೋಸ್ ಇಟ್ಟಿರ್ತೀನಲ್ಲ, ಆ ರೋಸು ನಾವು ಏನೇ ಆಗಲಿ ಫೋಟೋಕ್ಕೆ ಒಂದು ದಿನ ಇಟ್ಟಿದ್ವಿ ಅಂತಂದರೆ ನೆಕ್ಸ್ಟ್ ಡೇ ಅವು ತೆಗೆಯೋದ್ರೊಳಗೆ ಎಲ್ಲ ಫುಲ್ಲು ಡ್ರೈ ಆಗಿ ಒಣಗೋಗ್ಬಿಟ್ಟಿರ್ತವೆ. ಆ ಒಣಗಿ ಹೂವನ್ನು ನಾನು ವೇಸ್ಟ್ ಮಾಡೋದೇ ಇಲ್ಲ, ನಾನು ಹಾಗೇನ ಅದನ್ನು ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ, ಬೇಕಾಗುತ್ತಲ್ಲ. ಆಮೇಲೆ ಏನಾದರೂ ಎಮರ್ಜೆನ್ಸಿ ನಮಗೆ ಸ್ಕಿನ್ಗೆ ಆಗಲಿ ಮತ್ತು ಕೂದಲಿಗೆ ಆಗಲಿ ಅದು ಪೌಡರ್ ಮಾಡ್ಕೊಂಡು ಹಚ್ಕೊಳ್ತಾ ಇದ್ದರೆ ಸ್ಕಿನ್ ಗ್ಲೋ ಬರ್ತಾ ಇರುತ್ತೆ ನೋಡಿ. ಸುಮ್ಮನೆ ನಾವು ರೋಸ್ ಪೌಡರ್ನ ನಾವು ಅಂಗಡಿಯಿಂದ ಆನ್ಲೈನಿಂದ ತರಿಸ್ತೀವಿ ನಾವು, ಅದಕ್ಕಿಂತ ನಾವೇ ಪ್ಯೂರ್ ಆಗಿರೋದು ಒಳ್ಳೆಯದು ಚಲೋ ಅದು ನಾವೇ ಆರಾಮಾಗಿ ಮಾಡ್ಕೋಬೋದಲ್ಲ. ಅಂಗಡಿಯಿಂದ ತರಿಸಿದೆ ಅದಕ್ಕೆ ಏನೇನೋ ಹಾಕಿರ್ತಾರೋ ಹೆಂಗೆ ಮಾಡಿರ್ತಾರೋ ಅನ್ನೋದು ನಮ್ಗೆ ಅದು ಗೊತ್ತಿರಲ್ಲ. ಸುಮ್ಮನೆ ಅದನ್ನ ನೋಡಿ ನಾವು ಯೂಸ್ ಮಾಡ್ತಾ ಇರ್ತೀವಿ. ಇದೇ ಥರ ನಾವೇ ಡೈರೆಕ್ಟಾಗಿ ಅದನ್ನು ಒಣಗಿಸಿ ಪೌಡರ್ ಮಾಡಿ ಎತ್ತಿಟ್ಕೊಳ್ಳೋದ್ರಿಂದ ಎಷ್ಟು ಬೆನಿಫಿಟ್ಸ್ ಎಲ್ಲ ಇರುತ್ತೆ.
ಸ್ಕಿನ್ ಎಲ್ಲ ಗ್ಲೋ ಬರುತ್ತೆ, ಶೈನಿಂಗ್ ಥರ ಬರುತ್ತೆ, ಸ್ಕಿನ್ ಬ್ಲ್ಯಾಕ್ ಹೆಡ್ಸ್ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ, ಸ್ಕಿನ್ದಲ್ಲಿ ಏನೇ ಸಮಸ್ಯೆ ಇದ್ದರೂ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ ಡೈಲಿ ನಾವು ಆ ಪೌಡರ್ನ ಹಚ್ಕೊಳ್ತಾ ಬರೋದ್ರಿಂದ. ಹಂಗಾಗಿ ಅದು ನಾನು ಒಂದು ವೀಡಿಯೋನೇ ಮಾಡಿ ಹಾಕಿದ್ದೀನಿ. ನನ್ನ ಹತ್ರ ಎಷ್ಟೆಲ್ಲ ರೋಸ್ ಪೆಟಲ್ಸ್ ಕೂಡಿಟ್ಕೊಂಡಿದ್ದೀನಿ, ಮತ್ತು ಅದೆಂಥದಪ್ಪ ಬೇವಿಂದು, ಮತ್ತು ಇನ್ನು ಬೇರೆ ಬೇರೆದು ಏನೇನೋ ಹೂವದ್ದು, ಏನೇನೋ ಹೂವು ಅದು ನೆನಪೇ ಬರ್ತಾಯಿಲ್ಲ, ಹೆಸರೇ ಬರ್ತಾಯಿಲ್ಲ, ಕಣ್ಮುಂದು ಹೂವು ಬರ್ತಾಯಿದ್ದಾವೆ ಆದರೆ ಒಂದೊಂದು ಹೆಸರು ಬರ್ತಾಯಿಲ್ಲ. ಹಂಗಾಗಿ ಅದೆಲ್ಲ ತುಂಬ ಒಂದು ವೀಡಿಯೋನೇ ನಾನು ಮಾಡಿ ಹಾಕಿದ್ದೀನಿ. ನಾನು ಹೇರ್ ಫಾಲ್ದೆಲ್ಲ ವೀಡಿಯೋ ಹಾಕಿದ್ದೀನಲ್ಲ, ಅದ್ರಾಗೆ ಯಾವ್ಯಾವ ಥರ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಹಳ್ಳಿಗೆ ಹೋದಾಗೆಲ್ಲ ಏನೇನೋ ಸಿಕ್ಕಿದ್ದೆಲ್ಲ ನಾನು ಹಾಗೆ ಬೇಕಾಗಿರೋದು ಚೆನ್ನಾಗಿರೋದು ಸ್ಟೋರ್ ಮಾಡಿ ತಂದಿರ್ತೀನಿ. ಚೆನ್ನಾಗಿ ಅನಿಸುತ್ತೆ, ಯಾಕಂದರೆ ಹೆಣ್ಮಕ್ಳು ಇದನ್ನೆಲ್ಲ ನಾವು ಮೇಂಟೈನ್ ಮಾಡ್ತಾನೇ ಬರಬೇಕು. ನಾವೇನು ಮಾಡಲಿಲ್ಲ ಅಂದರೆ ನಮ್ಮ ಲೈಫಲ್ಲಿ ನಾವು ಏನು ಮಾಡಲಿಕ್ಕೂ ಆಗೋದಿಲ್ಲ. ನಮ್ಮ ಲೈಫ್ಗೋಸ್ಕರ ನಾವು ಸ್ವಲ್ಪ ಏನಾದರೂ ಅವಾಗವಾಗ ನಾವು ಚೇಂಜಸ್ ಮಾಡ್ಕೊಳ್ಳೇಬೇಕು. ಈಗ ನಾನು ಅಡುಗೆ ಮನೆಗೆ ಬಂದು ಎಲ್ಲ ವೀಡಿಯೋ ಎಲ್ಲ ಅದು ಕಂಪ್ಲೀಟ್ ಆದಮೇಲೆ ಈಗ ಕಿಚನಿಗೆ ಬಂದೆ. ಕಿಚನಿಗೆ ಬಂದು ಸ್ವಲ್ಪ ಈ ನಾನು ಅಂದ್ಕೊಂಡಿದ್ದೀನಿ, ಈಗ ನಮ್ಗೆಲ್ಲ ಏಜ್ ಆಗ್ತಾ ಬಂದಂಗೆಲ್ಲ ಸ್ವಲ್ಪ ಬಾಡಿಯಲ್ಲೂ ಸ್ಕಿನ್ನಲ್ಲೂ ತುಂಬ ವೇರಿಯೇಷನ್ ಜಾಸ್ತಿ ಆಗ್ತಾ ಬರ್ತಾ ಇರುತ್ತೆ. ಹಂಗಾಗಿ ಏನೇ ಆಗಲಿ ರೆಸಿಸ್ಟೆನ್ಸ್ ಪವರ್ ತುಂಬ ಕಡಿಮೆ ಆಗ್ತಾನೂ ಬರುತ್ತೆ. ಹಂಗಾಗಿ ಸ್ವಲ್ಪ ನನ್ನ ಊಟದಲ್ಲಿ ಹೆಲ್ತಿ ಫುಡ್ ಥರ ನಾನು ಅಳವಡಿಸ್ಕೊಳ್ಳೋಣ, ಸ್ವಲ್ಪ ಸ್ಮೂತಿ ಥರ ಮಾಡೋಣ, ವೆಜಿಟೇಬಲ್ ಸಲಾಡ್ಗಳೆಲ್ಲ ತಿನ್ಕೊಂಡು ಹೋಗೋಣ. ಅದ್ರ ಜೊತೆಗೆ ಸ್ವಲ್ಪ ಏನಾದರೂ ಊಟ ಮಿಕ್ಸ್ ಥರ ತಿನ್ನಬೇಕು ಅಂತ. ಯಾಕಂದರೆ ಯಾವುದೇ ಒಂದೇ ತಿನ್ಕೊಂಡು ಸುಮ್ಮನಾಗೋದು, ಯಾವುದೋ ಒಂದು ತಿಂತಿದ್ವಿ ಸುಮ್ಮನಾಗ್ತಿದ್ವಿ, ಈ ಥರ ಎಲ್ಲ ಈಗಿನ ಜನ್ರೇಷನ್ಗೆ, ಈಗಿನ ಕಾಲಕ್ಕೆ, ಈಗಿನ ವಾತಾವರಣಕ್ಕೆಲ್ಲ ಆ ಥರ ತಿನ್ಕೊಂಡು ಬಂದ್ವಿ ಅಂದರೆ ಬೇರೆ ನಮ್ಮ ಬಾಡಿಯಲ್ಲಿ ರೆಸಿಸ್ಟೆನ್ಸ್ ಪವರ್ ಆಗಲಿ ಮತ್ತು ಕಾಯಿಲೆಗಳಾಗಲಿ ಸ್ವಲ್ಪ ಜಾಸ್ತಿ ಆಗ್ತಾಯಿದ್ದಾವೆ ಈಗಿನ ಕಾಲದಾಗಂತೂ. ಹಂಗಾಗಿ ಸ್ವಲ್ಪ ಎಷ್ಟು ಸಾಧ್ಯವೋ ಅಷ್ಟನ್ನು ನಾವು ಕಂಟ್ರೋಲ್ ಮಾಡ್ಕೊಂಡು ನೀಟಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನಾವು ಬ್ಯಾಲೆನ್ಸ್ ಮಾಡಿದ್ರೂ ಚೆನ್ನಾಗಿರೋರ್ಗೂ ಕಾಯಿಲೆ ಬರ್ತವೆ, ಹಂಗೇನಿಲ್ಲ. ಆದ್ರೂ ನಾವು ಚೆನ್ನಾಗಿಲ್ದಿದ್ದಕ್ಕೆ ಬಂದಿದ್ದಾವೇನೋ, ನಾವು ಚೆನ್ನಾಗಿದ್ದರೆ ಬರ್ತಿರ್ಲಿಲ್ಲೇನೋ ಅನ್ನೋಂಗೆ ಫೀಲ್ ಆಗುತ್ತಲ್ಲ. ಅದಕ್ಕೋಸ್ಕರ ಸ್ವಲ್ಪ ಅಡುಗೆಯಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳೋಣ ಇನ್ನು ಮುಂದೆ ಅಂತ ನಾನೀಗ ಆಲ್ರೆಡಿ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದಾಗಿಂದ ನಾನು ಸ್ವಲ್ಪ ಹೆಲ್ತಿ ರೊಟೀನ್ ತೋರಿಸ್ತಾನೆ ಬರ್ತಾಯಿದ್ದೀನಿ. ಅದೇ ಥರ ಈಗ ಇನ್ನು ಮುಂದೆ ತೋರಿಸ್ತಾ ಇರ್ತೀನಿ ನನ್ನ ಡಯಟಲ್ಲಿ, ನನ್ನ ಊಟದಲ್ಲಿ ಯಾವ್ಯಾವ ಥರ ಇರುತ್ತೆ ಅಂತ. ಇನ್ನೊಂದೇನಪ್ಪ ಅಂದರೆ ನಮ್ಮ ಮನೆಗೆ ನನ್ನ ತಮ್ಮಗಳೆಲ್ಲ ಇದ್ದಾರೆ. ನಾನು ಯೂಟ್ಯೂಬು ಇನ್ಸ್ಟಾಗ್ರಾಮಲ್ಲೆಲ್ಲ ಅಪ್ಡೇಟ್ ಆಗಿರೋ ತುಂಬ ಬೆನಿಫಿಟ್ಸ್ ಜಾಸ್ತಿನೇ ಇದೆ. ಈ ಕಾಲದಾಗಂತೂ ನಾವು ಏನೇ ಓದ್ತಾ ಇದ್ದೀವಿ, ಎಷ್ಟೇ ಎಜುಕೇಷನ್ ಇತ್ತು, ಏನೇ ಮಾಡ್ತಾಯಿದ್ದೀವಿ ಅಂದರೂ ಅದರಿಂದ ಅಷ್ಟು ದುಡಿತೀವೋ ಇಲ್ಲ. ಯೂಟ್ಯೂಬು ಇನ್ಸ್ಟಾಗ್ರಾಮಿಂದ ತುಂಬ ಅಂದರೆ ತುಂಬ ದುಡಿತಾ ಇದ್ದಾರೆ. ಚಿಕ್ಕ ನಾನು ನೋಡ್ತಾ ಇದ್ದೀನಲ್ಲ ಇನ್ಸ್ಟಾಗ್ರಾಮಲ್ಲಿ, ಚಿಕ್ಕ ಹುಡುಗರಿಗೂ ಮೊಬೈಲ್ ಕೊಟ್ಬಿಟ್ಟಿರ್ತಾರಪ್ಪ. ಅವ್ರು ಡೈಲಾಗ್, ಇವಾಗ ಎದ್ದೆ, ಇವಾಗ ಸ್ನಾನ ಮಾಡಿದೆ, ಇವಾಗ ಮಗುಕ್ಕೆ ಇದು ಹಾಕ್ಕೊಂಡೆ, ಇವತ್ತು ಇಲ್ಲಿ ಊರಿಗೆ ಹೋಗ್ತಾಯಿದ್ದೀನಿ, ಇವತ್ತು ಇಲ್ಲಿ ಬಂದೆ, ಇದನ್ನು ಮಾಡ್ತಾಯಿದ್ದೀನಿ ಅಂತ ಚಿಕ್ಕ ಹುಡುಗರು 6-7 ವರ್ಷ, 8 ವರ್ಷ, 10 ವರ್ಷದಿಂದಲೂ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಅವರು ದೊಡ್ಡವರಾಗೋ ಅಷ್ಟೊತ್ತಿಗೆ ಯಾವ ಲೆವೆಲಲ್ಲಿ ಬೆಳಿಬೋದು ಹೇಳು. ಆ ಇನ್ಸ್ಟಾಗ್ರಾಮ್ನೇ ಅವರೇ ಕೊಂಡ್ಕೊಂಡಂಗೆ ಆಗ್ತೈತೆ ನಾವು ಆ ಲೆವೆಲ್ಗೆ. ನಿಜವಾಗೂ ನಾವು ಏನೂ ಇಲ್ಲ, ಈಗ ನಾವು ಸ್ಟಾರ್ಟ್ ಮಾಡಿದ್ವಿ ಯೂಟ್ಯೂಬಲ್ಲಿ, ಈಗ ಸ್ಟಾರ್ಟ್ ಮಾಡಿದ್ವಿ. ಇದನ್ನು ನಾವು ಬೆಳಿಬೇಕಂದ್ರೆ ಎಷ್ಟು ವರ್ಷ ಆಗ್ಬೋದು. ನಿಜವಾಗ್ಲೂ ಸಣ್ಣ ಹುಡುಗರು ಎಲ್ಲ ಬೆಳೀತಾರೆ. ನಮ್ಮ ಹುಡುಗರು ಏನಾದ್ರು ಬಂದರೆ ಬಾ ವಿಡಿಯೋಕ್ಕೆ ಬಾ, ಸ್ವಲ್ಪ ನಮ್ಮ ಮನೆಯವ್ರನ್ನ ವಿಡಿಯೋಕ್ಕೆ ಬಾ, ಇದಕ್ಕೆ ಬಾ ಇದು ಮಾಡೋಣ ಬಾ ಅಂದರೆ ನಾನು ಬರಲ್ಲಪ್ಪ ಅಂತ ಇರ್ತಾರೆ. ಒಂಥರ ಹಿಂಗೆ ಮಾಡ್ತಾ ಇರ್ತಾರೆ. ಆದರೆ ಈ ಓಪನ್ನಾಗೆ ನಾನು ಮಾಡಬೇಕು ಅಂತ ಫ್ಯಾಮಿಲಿನೇ ಕೂತ್ಕೊಂಡು ವಿಡಿಯೋದಲ್ಲಿ ಇನ್ವಾಲ್ವ್ ಆಗಿ ಮಾಡಿರ್ತಾರಲ್ಲ, ಅವ್ರು ಯಾವ ಲೆವೆಲ್ಲಿಗೆ ಮುಂದುವರಿಬೋದು. ನನ್ನ ತಮ್ಮಗಳಿಗೂ ಅದೇ ಹೇಳ್ತಾ ಇರ್ತೀನಿ, ನಾನಂತೂ ಹಿಂಗೆ ಮಾಡಿರಿ ಹಂಗೆ ಮಾಡಿರಿ ಅಂತ. ಯಾಕಂದರೆ ಅವ್ರಿನ್ನ ಈ 30 ವರ್ಷ ಆದರೂ ಇನ್ನೂ ಸ್ಕಿಲ್ ಕಲಿತಾ ಇದ್ದೀನಿ, ಅದನ್ನು ಕಲಿತಾ ಇದ್ದೀನಿ, ಇದನ್ನು ಕಲಿತಾ ಇದ್ದೀನಿ ಅಂತಲೇ ಹೇಳ್ತಾ ಹೋಗ್ತಾ ಇದ್ದಾರೆ. ಅಂದರೆ ಅವ್ರು ದುಡಿಯೋದು ಯಾವಾಗ, ಮಾಡೋದು ಯಾವಾಗ, ಅವರು ಸೆಟಲ್ ಆಗೋದು ಯಾವಾಗ, ಮದುವೆ ಆಗೋದು ಯಾವಾಗ, ಹೆಂಡ್ತಿ ಮಕ್ಕಳು ಸಾಕೋದು ಯಾವಾಗ ಅನ್ನೋ ಚಿಂತೆ ಆಗಿಬಿಡುತ್ತೆ. ನಿಜವಾಗ್ಲೂ ಈಗಿನ ಕಾಲದಾಗಂತೂ ನಾವು ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಏನಾದರೂ ಮಾಡ್ತಾಯಿದ್ರೆ ಸ್ವಲ್ಪನಾದ್ರೂ ಬೆನಿಫಿಟ್ಸ್ ಅಂತ ಅನ್ಬೋದು. ನನಗೆ ಕೂಡ ಹಾಗೆ ಅನಿಸುತ್ತೆ. ಎಲ್ಲದನ್ನು ನೋಡ್ತಾ ಬಂದಂಗೆಲ್ಲ ತುಂಬ ಜನ ಇಂಪ್ರೂವ್ ಆಗಿರೋರು ನೋಡಿದಂಗೆಲ್ಲ ನನಗೂ ಹಂಗೆ ಅನಿಸುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಯಾರ್ಯಾರು ಮಾಡ್ತಾಯಿಲ್ಲ, ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅದ್ರ ಬಗ್ಗೆ ನೀವು ಗಮನ ಕೊಟ್ಟು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಈಗ ಅಡುಗೆ ಸ್ಟಾರ್ಟ್ ಮಾಡ್ಲಿಕ್ಕೆ ಬರ್ತಾಯಿದ್ದೀನಿ. ಇವತ್ತಿನ ಅಡುಗೆ ಏನು ಮಾಡ್ತಾಯಿದ್ದೀನಿ ಅಂತಂದರೆ ವೆಜಿಟೇಬಲ್ ದಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಯಾಕಂದರೆ ನಿಜವಾಗ್ಲಿಗೆ 2 ವಾರ ಆಯಿತು ನಾನು ಚಿಕನ್ ಮಟನ್ ಏನೂ ತಂದಿಲ್ಲ. ನಮ್ಮ ಮನೆಯವರು ಭಾನುವಾರ ಅವ್ರು ಏನೋ ಕೆಲಸದಿಂದ ಬೇರೆ ಹೋಗ್ತಾ ಇದ್ದಾರೆ. ಅವ್ರು ತಂದು ಕೊಡಲಿಕ್ಕೆ ಆಗ್ತಾಯಿಲ್ಲ. ಅವ್ರು ತಂದು ಕೊಡಲಿಲ್ಲ ಅಂತಂದರೆ ನಮ್ಮ ಮನೆಗೆ ಇನ್ಯಾರು ಹೋಗಿ ತರಲಿಕ್ಕೂ ಆಗೋದಿಲ್ಲ, ನಾವು ಮಾಡಲಿಕ್ಕೂ ಆಗೋದಿಲ್ಲ. ಹಂಗಾಗಿ ಅವ್ರ ಮೇಲೆ ಡಿಪೆಂಡ್ ಆಗಿರ್ತೀವಿ. ಹಂಗಾಗಿ 2 ವಾರ ಆಯಿತು ಕಂಟಿನ್ಯೂಸ್ ಆಗಿ ನಾನು ಚಿಕನ್ನು ಮಟನ್ ಏನು ತಿಂದಿಲ್ಲ. ನನಗಂತೂ ತಿನ್ನಬೇಕು ಅಂತ ಅನ್ನಿಸ್ತಾ ಐತೆ, ಆದರೂ ಆಗ್ತಾಯಿಲ್ಲ. ಅದಕ್ಕೋಸ್ಕರ ಅದೇ ಥರ ಟೇಸ್ಟ್ ಬರೋಂಗೆ ನಾನು ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದಿಷ್ಟು ಬೀನ್ಸು ಮತ್ತು ಪಟಾಟೊ ತಗೊಂಡಿದ್ದೀನಿ. ಅದ್ರ ಜೊತೆಗೆ ಮಶ್ರೂಮ್ ತಗೊಂಡಿದ್ದೀನಿ, ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಸ್ವಲ್ಪ ಮಶ್ರೂಮ್ನ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಸ್ವಲ್ಪ ಈಗಿದೆ ಮೇಗಳ ಸಿಪ್ಪೆ ಎಲ್ಲ ಒಂಥರ ತೆಗೆದು ಬಿಟ್ಟರೆ ಬೆಳ್ಳಗೆ ಕಾಣುತ್ತೆ ಅದು. ಅದಕ್ಕೋಸ್ಕರ ಅದನ್ನೆಲ್ಲ ಸ್ವಲ್ಪ ತೆಗೆದುಬಿಟ್ಟು ಕ್ಲೀನ್ ಮಾಡ್ಕೊಂಡು ಈಗ ಆ ಮಶ್ರೂಮ್ ಬಿರಿಯಾನಿ ಹೆಂಗೆ ಮಾಡೋದು ಅಂತ ನನ್ನ ಸ್ಟೈಲಲ್ಲಿ ತೋರಿಸ್ತೀನಿ. ಒಂಥರ ತುಂಬ ಚೆನ್ನಾಗಿರುತ್ತೆ. ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಎಲ್ಲ ಇರುತ್ತಲ್ಲ, ಅದೇ ಮೆಥಡಲ್ಲಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲಿ
ಸರಿ ಟ್ರೈ ಮಾಡಿ ಅದನ್ನು ಹೇಗಿರುತ್ತೆ ಅಂತ ಆಮೇಲೆ ಕಮೆಂಟ್ಸ್ ಮಾಡಿ ಹೇಳಿ. ಈಗ ಒಂದು ಬೌಲಲ್ಲಿ ನಾನು ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ತಗೊಂಡು ಅದರಲ್ಲಿ ಹಾಕ್ತಾಯಿದ್ದೀನಿ. ಅದೇ ಥರ ತೊಳೆದ್ಬಿಟ್ಟು ನೀಟಾಗಿ ಅದಾದಮೇಲೆ ಅದರಲ್ಲೇ ಮಶ್ರೂಮ್ ಕೂಡ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲೇ ಕಟ್ ಮಾಡಿ ಹಾಕ್ಕೋಬೋದು ನೀವು. ನನಗೆ ಸ್ವಲ್ಪ ದೊಡ್ಡ ಸೈಜಲ್ಲೇ ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಒಂದು ಕುಕ್ಕರಲ್ಲಿ ಶುಂಠಿ, ಬೆಳ್ಳುಳ್ಳಿ ಮತ್ತು ಪುದೀನ ಮತ್ತು ಕೊತ್ತಂಬರಿನ ಪೇಸ್ಟ್ ಮಾಡಿ ಅದಕ್ಕೆ ವೆಜಿಟೇಬಲ್ಸ್ ಇತ್ತಲ್ಲ ಅದಕ್ಕೆ ಅದನ್ನು ಸೇರಿಸ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ 1 ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಅರಶಿನ ಪುಡಿ ಹಾಕ್ತಾಯಿದ್ದೀನಿ. 1-2 ಸ್ಪೂನಷ್ಟು ನಾನು ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ನಿಮಗೆ ಖಾರಕ್ಕೆ ಅನುಗುಣವಾಗಿ ನೀವು ಹಾಕ್ಕೋಬೇಕು ಅನಿಸುತ್ತೆ. ನಮ್ಮ ಖಾರದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ತಾಯಿದ್ದೀನಿ. ನಿಮ್ಮ ಖಾರದ ಪುಡಿ ನೋಡ್ಕೊಂಡು ನೀವು ಹಾಕ್ಕೋಬೇಕು. ಮತ್ತು 1 ಸ್ಪೂನಷ್ಟು ನಾನು ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು 1 ಬಟ್ಲಷ್ಟು ನಾನು ಇದಕ್ಕೆ ಮೊಸರು ಸೇರಿಸ್ತಾ ಇದ್ದೀನಿ. ಮೊಸರು ಸೇರಿಸ್ಬಿಟ್ಟು ಸ್ವಲ್ಪ ಅದನ್ನೆಲ್ಲ ಚೆನ್ನಾಗೆ ಮಿಕ್ಸ್ ಮಾಡಿಬಿಟ್ಟು ಒಂದು 10 ಮಿನಿಟ್ಸು ಹಾಗೆ ಮುಚ್ಚಿಟ್ಬಿಡೋಣ. ಅದು ಸ್ವಲ್ಪ ಅದು ನೆನ್ಕೊಳ್ಳಿ, ಮ್ಯಾರಿನೇಟ್ ಆಗಲಿ. ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಮಿಕ್ಸ್ ಆಗಿ ನೆನೀತಾ ಇರುತ್ತೆ. ಅಷ್ಟೊತ್ತಿಗೆ ನಾನು ಅಕ್ಕಿ ಕೂಡ ತೊಳೆದು ಅದು ಕೂಡ ನೆನಿಲಿಕ್ಕೆ ಇಡ್ತಾಯಿದ್ದೀನಿ. ಅಕ್ಕಿ ಕೂಡ ಎಷ್ಟು ಬೇಕೋ ಅಷ್ಟು ತಗೊಂಡಿದ್ದೀನಿ. ಸ್ವಲ್ಪ ಅದು ಕೂಡ ತೊಳೆದು ಅದು ನೆನಿಲಿಕ್ಕೆ ಇಟ್ಟಿದ್ದೀನಿ. ಒಂದು ಪಾತ್ರೆಯಲ್ಲಿ ನೀರು ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಮತ್ತು ಸ್ಪೈಸಸ್ ಎಲ್ಲ ಅದಕ್ಕೆ ಹಾಕ್ತಾಯಿದ್ದೀನಿ. ಇದು ಅಕ್ಕಿ ಬಾಯ್ಲ್ ಮಾಡಲಿಕ್ಕೆ ನಾನು ತಗೊಂಡಿರೋದು. ಸ್ವಲ್ಪ ಸ್ಪೈಸಸ್ ಅಂದರೆ ಸ್ವಲ್ಪ ಸೋಂಪು ಮತ್ತು ಜೀರಾ ಮತ್ತು ಸ್ವಲ್ಪ ಚಕ್ಕೆ ಅಷ್ಟನ್ನೇ ನಾನು ಹಾಕ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿ ಏನು ಹಾಕ್ತಾಯಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಆಯಿಲ್ ಹಾಕಿ ಅದು ನೀರು ಕುದಿಲಿಕ್ಕೆ ಆ ಕಡೆಗೆ ಇಟ್ಟಿದ್ದೀನಿ. ಸ್ವಲ್ಪ ಸ್ಟವ್ ಚಿಕ್ಕದಿರೋದ್ರಿಂದ ಅದು ಸ್ವಲ್ಪ ಕುದಿಲಿಕ್ಕೆ ಸ್ವಲ್ಪ ಟೈಮ್ ತಡುತ್ತಲ್ಲ, ಅದಕ್ಕೋಸ್ಕರ ಹಿಂದೆಗಡೆ ಇಟ್ಟು ಈ ಕಡೆ ಮುಂದೆಗಡೆ ನಾನು ಒಂದು ಬಾಣಲಿ ಇಟ್ಟು ಇದು ನಾನು ಮಡಿಕೆ ಇಟ್ಟಿದ್ದೀನಿ. ಅದರಲ್ಲೇ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಅದಕ್ಕೆ ಸ್ಪೈಸಸ್ ಎಲ್ಲ ಹಾಕ್ಬಿಟ್ಟಿದ್ದೀನಿ. ಅದೆಲ್ಲ ಸ್ವಲ್ಪ ಫ್ರೈ ಆಗ್ತಾ ಇರಲಿ. ನಿಮಗೆ ಸ್ಪೈಸಸ್ಸು ಮಸಾಲೆ ಸಾಮಾನು ಇರುತ್ತಲ್ಲ, ಅದೇನೇನು ಬೇಕೋ ಅದೆಲ್ಲ ಹಾಕ್ಕೊಂಡ್ಬಿಟ್ರೆ ಆಯಿತು ಬಿರಿಯಾನಿಗೆ. ಅದು ಹಾಕಿ ಸ್ವಲ್ಪ ಈರುಳ್ಳಿ ಹಾಕಿ ಅದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಅದು ಫ್ರೈ ಮಾಡ್ತಾ ಇರೋಣ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಅದು ಕಲರ್ ಚೇಂಜ್ ಆದರೆ ಚೆನ್ನಾಗಿರುತ್ತೆ. ಅದು ಕಲರ್ ಚೇಂಜ್ ಆದಮೇಲೆ ಟೊಮೊಟೊ ಹಾಕಿ ಅದು ಕೂಡ ಸ್ವಲ್ಪ ಫ್ರೈ ಆದಮೇಲೆ ನಾನು ಮ್ಯಾರಿನೇಟ್ ಆಗಿ ಇಡ್ಲಿಕ್ಕೆ ಇಟ್ಟಿದ್ನಲ್ಲ ಮಸಾಲ, ಇದು ವೆಜಿಟೇಬಲ್ಸು, ಅದನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹಾಗೆ ಕುದಿಲಿಕ್ಕಿಡೋಣ. ಅದು ಸ್ವಲ್ಪ ಪ್ಲೇಟ್ ಮುಚ್ಚಿ ಕುದೀತಾ ಇದ್ದರೆ ನೋಡಿ ಮಸಾಲ ಎಲ್ಲ ಫುಲ್ ಗಟ್ಟಿ ಆಗಿಬಿಡುತ್ತಲ್ಲ. ಗಟ್ಟಿ ಆದಮೇಲೆ ಸ್ವಲ್ಪ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಅದನ್ನು ಸ್ವಲ್ಪ ಒಂದು ಸೈಡ್ಗೆ ಎತ್ತಿಟ್ಬಿಡೋಣ. ಈಗ ಅದು ಆಲ್ರೆಡಿ ಮಸಾಲ ಪೂರ್ತಿ ಬೆಂದಿದೆ. ಅದಾಲೆ ನೀವು ಮುಟ್ಟಿ ನೋಡ್ಬೋದು ಬೆಂದಿದೆಯೋ ಇಲ್ಲ ಅಂತ. ಬೆಂದಿದೆ ಅನ್ಬೇಕಾದ್ರೆ ಅದನ್ನು ಸೈಡ್ಗೆ ಇಟ್ಬಿಟ್ಟು ಈಗ ನೀರು ಈ ಕಡೆ ಕುದೀತಾ ಇದ್ದಾವೆ. ನಾನು ಆಲ್ರೆಡಿ ಆ ನೀರಿಗೆ ಕುದೀತಾ ಇರ್ಬೇಕಾದ್ರೆ ಅಕ್ಕಿನ ಅದಕ್ಕೆ ಸೇರಿಸ್ಬಿಟ್ಟು ಸ್ವಲ್ಪ ಕುದಿ ಬರಲಿ ಮುಚ್ಚನ. ಒಂದು 10 ಮಿನಿಟ್ಸ್ ಕುದೀತಾ ಐತೆ ಅನ್ಬೇಕಾದ್ರೆ ಇದು ಅಕ್ಕಿ ಪೂರ್ತಿ ಬಾಯಿಲ್ ಆಗಬಾರ್ದು, 50% ಅಷ್ಟೇ ಬಾಯಿಲ್ ಆಗಿರಬೇಕು. ಪೂರ್ತಿ ಬಾಯಿಲ್ ಆಗಿಬಿಟ್ರೆ ಹಾಗೆ ಅನ್ನ ಮೆತ್ತಗೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ಒಂದು 50% ಬಾಯಿಲ್ ಆಗಿ ಇನ್ನು 50% ಹಾಗೇ ಇರಬೇಕು, ಅದು ಗಟ್ಟಿ ಇರಬೇಕು. ಆವಾಗ ಅದನ್ನು ಆ ಕಡೆ ಸೈಡ್ ತೆಗೆದಿಟ್ಟು ಈಗ ನನ್ನ ಮಸಾಲೆ ಎಲ್ಲ ಬೆಂದಿತ್ತಲ್ಲ ಅದನ್ನು ಇಡಬೇಕು. ಡೈರೆಕ್ಟ್ ಅದನ್ನೇ ಇಡೋದಕ್ಕಿಂತ ಕೆಳಗೊಂದು ತವ ಇಟ್ಟಿದ್ದೀನಿ, ಒಂದು ಬಾಣಲಿ, ಕಬ್ಬಿಣದ ಬಾಣಲಿ. ಅದ್ರ ಮೇಲೆ ನಾನೀಗ ಮಸಾಲದು ಮಡಿಕೆ ಇಟ್ಟಿದ್ದೀನಿ. ಯಾಕಂದರೆ ತವಾಗೆ ಡೈರೆಕ್ಟು ಉರಿ ತಗಲಿದ್ರೆ ಬೇಗ ಸೀದೋಗ್ಬಿಡುತ್ತೆ. ಅದಕ್ಕೋಸ್ಕರ ಅದು ತವ ಇಟ್ಟು ಅದ್ರ ಮೇಲೆ ಮಡಿಕೆ ಇಟ್ಟರೆ ತವಾಗೆ ತಗಲಿ ಇದಕ್ಕೆ ತಗಲ ಅಷ್ಟೊತ್ತಿಗೆ ಅದು ಬೇಗ ಸಿಯೋದಿಲ್ಲ, ಸಿಮ್ಮಲ್ಲಿ ಹಾಗೆ ಬಿಡ್ಬೋದು, ನೀಟಾಗಿ ಅಳ್ಕೊಳ್ಳುತ್ತೆ. ಅದಕ್ಕೋಸ್ಕರ ಫ್ಲೇಮ್ ಕಡಿಮೆ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಹಾಗಿಟ್ಟಿದ್ದೀನಿ. ಈಗ ಅಕ್ಕಿ ಎಲ್ಲ ಅದಕ್ಕೆ ಮೇಲೆ ಸೇರಿಸ್ಬಿಟ್ಟು ಕ್ಲೋಸ್ ಮಾಡಿಬಿಟ್ಟು ಮೇಲೆ ಅದೇ ನೀರಿತ್ತಲ್ಲ ಅದನ್ನೇ ಮೇಲ್ಗಡೆ ಇಟ್ಟಿದ್ದೀನಿ. ಯಾಕಂದರೆ ದಮ್ ಬರಬೇಕು ಅಲ್ಲ, ಮೇಲೆ ಯಾವುದನ್ನ ವೆಯ್ಟ್ ಆಗಿರೋದು ತೂಕ ಇರೋದನ್ನು ಇಡಬೇಕು. ಈಗ ಅನ್ನ ಬೆಂದಿದೆ ನೋಡಿ, ಅನ್ನ ಬೆಂದಿದೆ ಅನ್ಬೇಕಾದ್ರೆ ಸ್ವಲ್ಪ ನಾನು ಫ್ಲೇವರ್ಗೆ ಪುದೀನ ಲೀವ್ಸ್ ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಈಗ ಎತ್ತಿಡ್ತಾಯಿದ್ದೀನಿ. ಈಗ ಆಲ್ರೆಡಿ ಈಗ ಬಿರಿಯಾನಿ, ದಮ್ ಬಿರಿಯಾನಿ, ಮಶ್ರೂಮ್ ಬಿರಿಯಾನಿ ರೆಡಿ ಆಗಿಬಿಟ್ಟಿದೆ ನಂದು ಆಲ್ರೆಡಿ. ಈಗ ಅದನ್ನು ಒಂದು ಸೈಡಿಗೆ ಎತ್ತಿಟ್ಬಿಟ್ಟು ಈಗ ಇನ್ನೊಂದು ಏನಂದರೆ ವೆಜಿಟೇಬಲ್ ಸಲಾಡ್ ಮಾಡೋಣ ಅಂತ ಒಂದು ಸ್ಟೀಮರ್ ತಗೊಂಡಿದ್ದೆ ನಾನು. ಇದಂತೂ ನಿಜವಾಗೂ ತುಂಬ ಯೂಸ್ ಆಗ್ತೈತೆ. ನನಗಂತೂ ತಗೊಂಡಿದ್ದು ಒಳ್ಳೆಯದೇ ಆಯಿತು, ಚಲೋ ಅನ್ನಿಸ್ತು. ಅದಕ್ಕೋಸ್ಕರ ಕೆಳಗೆ ನಾನು ನೀರು ಹಾಕಿ ಅದರಲ್ಲಿ ಇದಾಕಿದ್ದೀನಿ, ಮೊಟ್ಟೆ ಇಟ್ಟಿದ್ದೀನಿ, 1-2 ಮೊಟ್ಟೆ ಇಟ್ಟು ಅದ್ರ ಮೇಲೆ ಸ್ಟೀಮ್ ಮಾಡಲಿಕ್ಕೆ ನಾನು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ. ಪೊಟೊಟೊ ಹಾಕ್ತಾಯಿದ್ದೀನಿ ಮತ್ತು ಬೀನ್ಸು, ಕ್ಯಾರೆಟು ಮತ್ತು ಬೀಟ್ರೋಟು ಮತ್ತು ಹೂಕೋಸು ಇಷ್ಟನ್ನು ನಾನು ತಗೊಂಡಿದ್ದೀನಿ. ಇಷ್ಟನ್ನು ತಗೊಂಡ್ಬಿಟ್ಟು ಅದನ್ನು ಸ್ವಲ್ಪ ಸ್ಟೀಮ್ ಮಾಡಲಿಕ್ಕೆ ಸ್ವಲ್ಪ ಮುಚ್ಚಿಬಿಟ್ಟು ಅದನ್ನು ಒಂದು 5 ಮಿನಿಟ್ಸ್ ಸ್ಟೀಮ್ ಮಾಡ್ತಾಯಿದ್ದೀನಿ. ಅದು ಸ್ವಲ್ಪ ಬಾಯಿಲ್ ಆಗಲಿ. ಅದು ಬಾಯಿಲ್ ಆಗೋ ಅಷ್ಟೊತ್ತಿಗೆ ಸ್ವಲ್ಪ ಈ ಕಡೆ ನಾನು ಅದು ಏನಪ್ಪ ಅಂತಂದರೆ ಇದು ಅಕ್ಕಿ ಬಸ್ತಿರೋ ನೀರಿತ್ತಲ್ಲ ಬಿರಿಯಾನಿಗೆ, ಆ ನೀರನ್ನ ವೇಸ್ಟ್ ಮಾಡಲ್ಲ, ಅದೇ ಸಿಂಕ್ ಒಳಗೆ ಹಾಕ್ತೀನಿ.
ಸಿಂಕ್ ಒಳಗೆ ಹಾಕಿದ್ರೆ ಅಲ್ಲಿ ಸ್ವಲ್ಪ ರೋಗಾಣುಗಳು ಕೀಟಾಣುಗಳು ಜಾಸ್ತಿ ಸ್ಪ್ರೆಡ್ ಆಗೋದು ಜಾಸ್ತಿ, ಬ್ಯಾಕ್ಟೀರಿಯಾಗಳೆಲ್ಲ ಸಿಂಕಲ್ಲಿ. ಅದಕ್ಕೋಸ್ಕರ ಅದನ್ನು ಬಿಸಿ ನೀರು ಹಾಕಿದೆ. ಈಗ ನಾನು ಸ್ಮೂತಿ ಮಾಡಲಿಕ್ಕೆ ಇದರಲ್ಲಿ ಸ್ವಲ್ಪ ಬಾದಾಮಿ ಎಲ್ಲ ಡ್ರೈ ಫ್ರೂಟ್ಸ್ ಒಂದು 4 ಡ್ರೈ ಫ್ರೂಟ್ಸ್ ಹಾಕಿದ್ದೀನಿ. ಆದಮೇಲೆ ಚಿಯಾ ಸೀಡ್ಸ್ ಹಾಕಿದ್ದೀನಿ, ಮತ್ತು ಅಗಸೆ ಬೀಜ ಹಾಕಿಬಿಟ್ಟು ಮತ್ತು ಓಟ್ಸ್ ಬೇರೆ ಹಾಕಿದ್ದೀನಿ. ಆ ಓಟ್ಸು ಹಾಕಿ ಎಲ್ಲದನ್ನು ರುಬ್ಬಿ ಪೌಡರ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಅದನ್ನೆಲ್ಲ ರುಬ್ಬಿ ಪೌಡರ್ ಮಾಡಿದ್ದೀನಿ. ಅದಕ್ಕೆ ಸ್ವಲ್ಪ ಹಾಲು ಹಾಕಿದ್ದೀನಿ, ಸ್ವಲ್ಪ ಡೇಟ್ಸ್ ಹಾಕ್ತಾಯಿದ್ದೀನಿ, ಸ್ವಲ್ಪ ಡೇಟ್ಸ್ ಹಾಕಿ ಆಮೇಲೆ ಮತ್ತು ಇದು ದ್ರಾಕ್ಷಿ ಹಾಕ್ತಾಯಿದ್ದೀನಿ. ದ್ರಾಕ್ಷಿ ಹಾಕ್ಬಿಟ್ಟು ಸ್ವಲ್ಪ ಒಂದು ಬನಾನಾ ಹಾಕ್ತಾಯಿದ್ದೀನಿ. ಬನಾನಾ ಸ್ಮೂತಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ನನಗೆ ಸ್ಮೂತಿಯಾಗೆಲ್ಲ ಈ ಬನಾನಾ ಸ್ಮೂತಿನೇ ನನಗೆ ಸ್ವಲ್ಪ ಜಾಸ್ತಿ ಇಷ್ಟ ಆಗೋದು. ಹಂಗಾಗಿ ಇದನ್ನೆಲ್ಲ ಹಾಕಿ ಸ್ವಲ್ಪ ಗ್ರೈಂಡ್ ಮಾಡ್ಕೊಬಿಡೋಣ. ಆಲ್ರೆಡಿ ನಂದು ಅದು ಪೂರ್ತಿ ಪೌಡರ್ ಮಾಡಿ ಎತ್ತಿಟ್ಕೊಂಡಿರ್ತೀವಲ್ಲ, ಹಂಗಾಗಿ ಸ್ವಲ್ಪ ನೀಟಾಗಿ ಬ್ಲೆಂಡ್ ಆಗುತ್ತೆ. ಈಗ ಅದು ಕೂಡ ಮಿಕ್ಸಿ ಮಾಡಿಬಿಟ್ಟು ಈಗ ಒಂದು ಬೌಲಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ಇದು ಸ್ಮೂತಿ ಕೂಡ ತುಂಬ ಚೆನ್ನಾಗಿರುತ್ತೆ. ಇದು ಸ್ವಲ್ಪ 10-15 ನಿಮಿಷ ನೆನೆಲಿಕ್ಕಾಗೆ ಬಿಡಬೇಕು, ಚೆನ್ನಾಗೇ ಗಟ್ಟಿ ಆಗುತ್ತೆ. ಅದಕ್ಕೆ ಒಂದಿಷ್ಟು ಬನಾನಾ ಮೇಲೆ ಕಟ್ ಮಾಡಿ ಹಾಕ್ಬಿಟ್ರೆ ಸ್ಮೂತಿ ಕೂಡ ರೆಡಿಯಾಗಿಬಿಡುತ್ತೆ ನೋಡಿ. ಈಗ ನಂದು ಸ್ಟೀಮ್ ಆಗಿದೆ, ವೆಜಿಟೇಬಲ್ಸ್ ಎಲ್ಲ ಸ್ಟೀಮ್ ಆಗಿದೆ ನೋಡಿ. ಈಗ ಈ ವೆಜಿಟೇಬಲ್ಸ್ ಸಲಾಡ್ ಮಾಡಲಿಕ್ಕೆ ಬರೀ ಬೇರೆ ಥರ ಸಲಾಡ್ ಮಾಡೋಣ ಅಂತ, ಇದಕ್ಕೂ ಮೊಸರು ಹಾಕಿಬಿಟ್ಟು ಸಲಾಡ್ ಮಾಡ್ತಾರಲ್ಲ ಆ ಥರ ಮಾಡೋಣ ಅಂತ ನಾನು ಮೊಸರಿಗೆ 1 ಕಪ್ ಮೊಸರಿಗೆ ಸ್ವಲ್ಪ ಪೆಪ್ಪರ್ ಪೌಡರು, ಜೀರಾ ಪೌಡರು ಎರಡೂ ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಬೆಂದಿರೋ ವೆಜಿಟೇಬಲ್ಸ್ನ ಹಾಕ್ತಾಯಿದ್ದೀನಿ. ನೀವು ಹಸಿ ವೆಜಿಟೇಬಲ್ಸಲ್ಲಿ ಕೂಡ ಮಾಡ್ಕೋಬೋದು. ನಾನು ಒಂಥರ ಇದು ಸ್ಟೀಮ್ ಮಾಡಿ ಪೂರ್ತಿ ಏನೂ ಕುಕ್ ಆಗಿಲ್ಲ, ಕುಕ್ ಅಂತ ಹೇಳ್ತಾರಲ್ಲ ಆ ಥರ ಸ್ಟೀಮ್ ಮಾಡಿದ್ದೀನಿ ಅಷ್ಟೇ. ಅದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಖಾರದ ಪುಡಿಗಿನ್ನ ಸಲಾಡ್ಗಳಿಗೆಲ್ಲ ಚಿಲ್ಲಿ ಫ್ಲೇಕ್ಸ್ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಚಿಲ್ಲಿನ ಹಾಕಿ ಸ್ವಲ್ಪ ನನಗೆ ಇದು ಇರುತ್ತಲ್ಲ ಕುಟ್ಟೋದು, ಆ ಕುಟ್ಟಣಿಗೆಯಲ್ಲಿ ಕುಟ್ಟಿ ಈ ಚಿಲ್ಲಿ ಫ್ಲೇಕ್ಸ ಇದಕ್ಕೆ ಹಾಕ್ತಾಯಿದ್ದೀನಿ. ಅದರ ಮೇಲೆ ಸ್ವಲ್ಪ ಕೊತ್ತಂಬರಿ ಮತ್ತು ಎಳ್ಳು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಎಳ್ಳು ಅಂದರೆ ನಿಜವಾಗ್ಲೂ ಹೆಣ್ಮಕ್ಳಿಗೆ ಆಗಲಿ ಗಂಡು ಮಕ್ಕಳಿಗೆ ಆಗಲಿ ಎಳ್ಳು ತುಂಬ ಅವಶ್ಯಕತೆ. ಡೈಲಿ ಒಂದೊಂದು ಸ್ಪೂನ್ ತಿನ್ನಬೇಕು ಅಂತ ಹೇಳ್ತಾರೆ, ಆದರೆ ನಾವು ಡೈಲಿ ತಿನ್ನೋದೇ ಇಲ್ಲ. ಅದಕ್ಕೋಸ್ಕರ ಈ ಥರ ಅಡುಗೆಗೆ ಅದಕ್ಕೂ ಇದಕ್ಕೂ ಸ್ವಲ್ಪ ಹಾಕಿ ನಾವು ಯೂಸ್ ಮಾಡ್ತಾಯಿದ್ರೆ ನಾವು ಡೈಲಿ ತಿಂದಂಗೆ ಆಗುತ್ತೆ. ಅದಕ್ಕೋಸ್ಕರ ಅದಾದಮೇಲೆ ಮೊಟ್ಟೆ ಇತ್ತಲ್ಲ, ಮೊಟ್ಟೆ ಕೂಡ ಸುಲಿತಾ ಇದ್ದೀನಿ. ಮೊಟ್ಟೆ ಸುಲಿದು ಕಟ್ ಮಾಡಿಬಿಟ್ಟು ಅದ್ರ ಮೇಲೆ ಸ್ವಲ್ಪ ಪೆಪ್ಪರು ಮತ್ತು ಜೀರಾ ಪೌಡರು, ಸ್ವಲ್ಪ ಖಾರದ ಪುಡಿ ಹಾಕಿ ಅದು ಕೂಡ ರೆಡಿ ಮಾಡಿ ಎತ್ತಿಟ್ಟಿದ್ದೀನಿ. ಈ ಥರ ಡೈಲಿ ಊಟದಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನಾನು. ಎಷ್ಟು ದಿನ ಆಗುತ್ತೆ ನೋಡೋಣ, ಟ್ರೈ ಮಾಡ್ತಾಯಿದ್ದೀನಿ. ಈಗ ನೋಡಿ ಬಿರಿಯಾನಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಈಗೆಲ್ಲ ಬಿರಿಯಾನಿ ತಣ್ಣಗಾಗಿರೋ ಮೇಲೆ ಈಗ ಅದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡೋಣ. ಸ್ವಲ್ಪ ಚೆನ್ನಾಗಿ ನೀವು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ರೆ ವೈಟ್ ಕಲರ್ ಇರುತ್ತಲ್ಲ ಆ ಥರನಾದರೂ ತಿನ್ಬೋದು, ಇಲ್ಲ ಪೂರ್ತಿ ಕಲರ್ ಕೋಟಿಂಗ್ ಥರ ಪೂರ್ತಿ ಮಿಕ್ಸ್ ಆದರೂ ಮಾಡ್ಕೊಬೋದು. ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಿಕ್ಸ್ ಮಾಡ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ನಾನು ಅಂದರೆ ಪೂರ್ತಿ ಮಿಕ್ಸ್ ಮಾಡ್ಕೊಂಡ್ರೆ ನಮಗೆ ಸ್ವಲ್ಪ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಪೂರ್ತಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನಿಮಗೆ ವೈಟ್ ಬೇಕಂದರೆ ಸ್ವಲ್ಪ ಆ ಥರ ಮಿಕ್ಸ್ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ ಇವತ್ತಿನ ನಂದು ಮಿಲ್ಸ್ ಈ ಥರ ರೆಡಿಯಾಗಿದೆ. ಈ ವಿಡಿಯೋ ನಿಜವಾಗ್ಲೂ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ, ನನ್ನ ಉಳಿಸಿ ಬೆಳೆಸಿ ಅಂತ ಕೇಳ್ಕೊಂಡಿದ್ದೀನಿ.